ಪ್ರತಿ ಬಾರಿನೂ ತುಂಬಾ ಎಕ್ಸೈಟ್ಮೆಂಟ್ ಇಂದ ಪ್ರತಿಯೊಂದು ಸಂದರ್ಶನವನ್ನ ಕೂಡ ನಾವು ಮಾಡ್ತಾ ಇರ್ತೀವಿ. ಆದ್ರೆ ಈ ಒಂದು ಇಂಟರ್ವ್ಯೂ ತುಂಬಾನೇ ಸ್ಪೆಷಲ್ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ನಂಗೂ ಕೂಡ ಒಂದು ಎಕ್ಸೈಟ್ಮೆಂಟ್. ನಾವಿವತ್ತು ಬಂದಿರೋದು ಮ್ಯಾನ್ಕಿನ್ ಅನ್ನುವಂಥ ಒಂದು ಡಿಸೈನರ್ ಸ್ಟುಡಿಯೋಗೆ. ಸೊ ಯಾರು ಇದನ್ನು ಸ್ಟಾರ್ಟ್ ಮಾಡಿರ್ಬೋದು ಅನ್ಕೊಂಡ್ರೆ, ನಮ್ಮದೇ ಸ್ಯಾಂಡಲ್ವುಡ್ನ ಬಹಳ ಮುದ್ದಾದ ಕ್ಯೂಟ್ ನಟಿ ಮಾನ್ವಿತ್ ಅವ್ರು ನಮ್ಮ ಜೊತೆಗಿದ್ದಾರೆ. ಬಹಳ ದಿನಗಳ ನಂತರ ನಾನು ಕೇಳಿ ಈಗ ಸಿಕ್ಕಿದ್ದಾರೆ. ಸೊ ಮೇಡಮ್, ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು. ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸೊ ಆಲ್ವೇಸ್ ನಿಮ್ಮ ನೋಡುವಾಗ ಒಂದು ಫ್ರೆಶ್ನೆಸ್, ಒಂದು ಖುಷಿ. ಸೊ ಇಲ್ಲೂ ಕೂಡ ಒಂದು ಏನೋ ಸ್ಪೆಷಲ್ ಆಗಿ ಸ್ಟಾರ್ಟ್ ಮಾಡಿದ್ದೀರಿ. ಸೊ ಹೇಳೋದಾದ್ರೆ ಇದ್ರ ಬಗ್ಗೆ ಡಿಸೈನರ್ ಸ್ಟುಡಿಯೋ. ಮ್ಯಾನಿಕಿನ್ ಅಂದರೆ ನನ್ನ ಹೆಸರು, ನನಗೆ ಎಲ್ಲರೂ ಮ್ಯಾನಿ ಅಂತ ಕರೆಯೋದ್ರಿಂದ, ಸೊ ಮ್ಯಾನಿಕಿನ್ ಅಂದರೆ ಫ್ಯಾಮಿಲಿ ಅಂತ ಅರ್ಥ ಬರುತ್ತೆ. ಸೊ ಮ್ಯಾನಿಕಿನ್, ಮ್ಯಾನಿ ಅಂದರೆ ನನಗೆಲ್ಲರೂ ಪ್ರೀತಿಯಿಂದ ಮ್ಯಾನಿ ಅಂತ ಕರೀತಾರೆ. ಸೊ ಕಿನ್ ಅಂದರೆ ಫ್ಯಾಮಿಲಿ ಅಂತ ಅರ್ಥ ಬರುತ್ತೆ. ಸೊ ನನ್ನ ಫ್ಯಾಮಿಲಿ ಅಂದರೆ ನನ್ನ ತುಂಬ ಪ್ರೀತಿಸೋರು, ನನ್ನ ಜೊತೆ ಗ್ರೋ ಆಗಬೇಕು ಅಂತ ಇರೋರು. ಸೊ ಈ ಥರ ತುಂಬ ಜನ ನನ್ನ ಫ್ರೆಂಡ್ಸ್ ನಾವು ಸೇರ್ಕೊಂಡು ಮಾಡಿರೋದು. ಸೊ ನನ್ನ ಜೊತೆ ಮೊದಲಿಂದನೂ ಫುಲ್ ಬ್ರೈನ್ ಸ್ಟಾರ್ಮ್ ಮಾಡಿ ಈ ಒಂದು ಕಾನ್ಸೆಪ್ಟ್ನ ಹೊರಗೆ ತರಕ್ಕೆ ಮೇನ್ ಪಿಲ್ಲರ್ ಆಗಿ ನಿಂತಿರೋದು ಸೌಮ್ಯ SK ಅಂತ. ಅವರು ಇನ್ಸ್ಟಿಟ್ಯೂಟ್ ಆಫ್ ಮ್ಯಾರಂಗೋನಿ ಇಟ್ಲಿನಲ್ಲಿ ಓದಿ ಮಿಲಾನ್ ಫ್ಯಾಷನ್ ವೀಕಲ್ಲೆಲ್ಲ ವರ್ಕ್ ಮಾಡಿ, ಬಹಳಷ್ಟು ಒಳ್ಳೊಳ್ಳೆ ಡಿಸೈನರ್ಸ್ ಜೊತೆ ಎಲ್ಲ ವರ್ಕ್ ಮಾಡಿ, ಮತ್ತೆ ಒಂಥರ ಮರಳಿ ಮನೆಗೆ ಅನ್ನೋ ಥರದಲ್ಲಿ ಕರ್ನಾಟಕ ಅವ್ರ ಮನೆ ಕೂಡ, ಕರ್ನಾಟಕ ನಮ್ಮ ಮನೆ ಕೂಡ. ಸೊ ಮತ್ತೆ ನಾವೇನು ಕೊಡೋದು ವಾಪಸ್ ನಮ್ಮ ಕರ್ನಾಟಕಕ್ಕೆ ಅನ್ನೋ ಥರದಲ್ಲಿ ಆವಾಗ ಹುಟ್ಕೊಂಡಿರೋ ಐಡಿಯಾ ಇದು. ನಾವೊಂದು ಲಕ್ಸುರಿ ಬ್ರ್ಯಾಂಡ್ ಕ್ರಿಯೇಟ್ ಮಾಡೋಣ, ಮೇಡ್ ಇನ್ ಬೆಂಗಳೂರು ಅನ್ನೋ ಒಂದು ಫೀಲ್ಸ್ ಇರಲಿ. ಸೊ ನಮ್ಮ ಲಕ್ಸುರಿ ಫ್ಯಾಬ್ರಿಕ್ ಅಂತ ಹೇಳಿದ್ರೆ ಸಿಲ್ಕ್. ಸೊ ಕಾಂಜೀವರಂ ಆಗಿರಲಿ ಅಥವಾ ಇಲ್ಲಿರುವಂತಹ ಸಿಲ್ಕ್ ಸ್ಪೆಷಾಲಿಟಿ ಏನೇನಿದೆ, ಸೊ ಅದನ್ನು ನಾವು ಹೊರಗಡೆ ಗ್ಲೋಬಲಿ ಜನರಿಗೆ ಮುಟ್ಟಿಸ್ಬೇಕು ಅನ್ನೋ ಥರದಲ್ಲಿ. ಸೊ ಕ್ವೀನ್ ಆಫ್ ಫ್ಯಾಬ್ರಿಕ್ಸ್ ಅಂತ ಒಂದ್ಸತಿ ಏನೋ ಯೋಚನೆ ಮಾಡಿದಾಗ ಫಸ್ಟ್ ತಲೆಗೆ ಬರೋದೇ ಸಿಲ್ಕ್. ಸೊ ತುಂಬ ಎಕ್ಸ್ಪೆನ್ಸಿವ್ ಗಾರ್ಮೆಂಟ್, ಅದಕ್ಕೆ ರೇಟ್ಸ್ ಕೂಡ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗೇ ಇದೆ. ಜನರಿಗೆ ತಲುಪುತ್ತೆ. ಆ್ಯಂಡ್ ಈ ಫಾಸ್ಟ್ ಫ್ಯಾಷನ್ ಅಂತ ಏನು ಕರಿತೀವಿ, ಸೊ ಆ ಟ್ರೆಂಡಿಂದ ಹೊರಗೆ ಬಂದು ಒಂದು ಲಕ್ಸುರಿ ಫ್ಯಾಷನ್, ಒಂದು ಸ್ಲೋ ಫ್ಯಾಷನ್ನು. ಸೊ ಒಂದು ಕಬೋರ್ಡಲ್ಲಿ, ನಮ್ಮ ವಾರ್ಡ್ರಾಬಲ್ಲಿ ಒಂದು ಲಕ್ಸುರಿ ಸೂಟ್ಸ್ಗಳು ನೋಡಿದಾಗ ಒಂದು ಕಾನ್ಫಿಡೆನ್ಸೇ ಬೇರೆ. ಆ ಒಂದು ರಿಚ್ನೆಸ್ಸು, ಆ ಕರ್ನಾಟಕ ಸಿಲ್ಕಿಗಿರುವಂತಹ ಒಂದು ಫೀಲ್ಸೇ ಬೇರೆ. ಸೊ ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ನಾವು ಸೂಟ್ಸ್ನ ಡಿಸೈನ್ ಮಾಡಿದ್ದೀವಿ. ಸೊ ಕಾರ್ಪೊರೇಟ್ ವೇರ್ ಅಂತ ಹೇಳಿಬಿಟ್ಟು ಬರೀ ಈಗ ಸದ್ಯಕ್ಕೆ ನಾವು ಸೂಟ್ಸ್ ಅಂತ ಸ್ಟಾರ್ಟ್ ಮಾಡಿದ್ದೀವಿ. ಬಟ್ ಗೋಯಿಂಗ್ ಫಾರ್ವರ್ಡ್ ಬಹಳಷ್ಟು ಐಡಿಯಾಸ್ಗಳಿದೆ, ಎಕ್ಸಿಕ್ಯೂಟ್ ಮಾಡಬೇಕು ಅಂತ ಇದ್ದೀವಿ. ಮೊನ್ನೆ ಕೂಡ ಅವಾರ್ಡ್ ಫಂಕ್ಷನ್ ಅಲ್ಲಿ ಹಾಕೊಂಡಿದ್ದಂತಹ ಒಂದು ಸೂಟ್ ತುಂಬಾ ಚೆನ್ನಾಗಿತ್ತು. ಸೊ ಇಲ್ಲೇ ಡಿಸೈನ್ ಮಾಡಿದ್ದ ಹೇಗೆ? ಹೌದು, ಸೌಮ್ಯ SK ಅವರೇ ಡಿಸೈನ್ ಮಾಡಿರೋದು. ಸೊ ಅವರೇ ಒಂದು ವಿಷನ್ ಅದು ಅವ್ರಿಗೆ, ಅಂದರೆ ಯಾವ ಥರ ಬೇಕು ಅನ್ನೋ ಥರದಲ್ಲಿ ತುಂಬ ರಿಸರ್ಚ್ ಮಾಡಿ ಗ್ಲೋಬಲ್ ಮಾರ್ಕೆಟ್ಗೆ ಏನು ರೀಚ್ ಆಗುತ್ತೆ. ಯೂಶಲಿ ಗ್ಲೋಬಲ್ ಮಾರ್ಕೆಟ್ ಅಂತ ಹೇಳಿದಾಗ ಜಾಸ್ತಿ ವಿಮೆನ್ ದೇ ಪ್ರಿಫರ್ ವೇರಿಂಗ್ ಸೂಟ್ಸ್. ಸೊ ಸೂಟ್ಸ್ ಹಾಕೊಳ್ಳೋಕೆ ಪ್ರಿಫರ್ ಮಾಡ್ತಾರೆ, ಆಫೀಸ್ ವೇರ್, ಕಾರ್ಪೊರೇಟ್ ವೇರ್ ಪ್ರಿಫರ್ ಮಾಡ್ತಾರೆ, ಸಿಲ್ಕ್ ಶರ್ಟ್ಸ್ಗಳು ಹಾಕೊಳ್ಳೋಕೆ ಪ್ರಿಫರ್ ಮಾಡ್ತಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ಇದನ್ನು ಪ್ರೈಸಿಂಗ್ ಹೇಗಿದೆ, ಒಂದು ಅಂದಾಜು ಅಪ್ರಾಕ್ಸಿಮೇಟ್ ಹೇಗಿದೆ? ನಮ್ದು ಸಿಲ್ಕ್ ಶರ್ಟ್ಸ್ ಪ್ರೈಸಿಂಗ್ ಇಟ್ಸ್ ಸ್ಟಾರ್ಟಿಂಗ್ ಫ್ರಮ್ 4,000 and it will go up to 1 lakh. ಸೊ 4,000ದಿಂದ 1,00,000ವರೆಗೆ ಎಲ್ಲ ವೆರೈಟಿಗಳು ಸಿಗುತ್ತೆ. ಅದ್ರಕ್ಕಿಂತ ಜಾಸ್ತಿನೂ ಇದೆ. ಬಟ್ ಅಂದ್ರೆ ಸಿಲ್ಕ್ ಅಂತ ಹೇಳಿದ್ರೆ ಕಾಸ್ಟ್ಲಿನೇ ಅದು. ಓಕೆ. ಸೊ ಈಗ ಕಮಿಂಗ್ ಬ್ಯಾಕ್ ಟು ಮೇಡಮ್, ನೀವಂದ್ರೆ ಸಿನಿಮಾ ಟಗರು ಪುಟ್ಟಿ ನಂತರ ನಾವೆಲ್ಲರೂ ಕೂಡ ಸಿನಿಮಾ ನೆಕ್ಸ್ಟ್ ಯಾವ ಮೂವಿ ಮಾಡ್ತಾರೆ ಅಂತ ಹೇಳಿ. ಸೊ ಮೂವಿ ಏನ್ ಪ್ಲಾನ್ಸ್ ಇದೆ, ಏನಾಗ್ತಾ ಇದೆ, ಏನ್ ನಡಿ? ಸ್ಕ್ರಿಪ್ಟ್ಸ್ಗಳನ್ನ ಕೇಳ್ತಾ ಇದ್ದೀನಿ. ಅಂದ್ರೆ ಟಗರು ಆದಮೇಲೆ ಆ ಥರ ಹಿಟ್ ಅಂತ ನಾನು ಯಾವುದು ನೋಡಿಲ್ಲ ಆ್ಯಕ್ಚುಲಿ. ಅಂದರೆ ನಮ್ಮ ಮಾರ್ಕೆಟು ಹಾಗೆ ಇದೆ. ಸ್ಕ್ರಿಪ್ಟ್ಸ್ ಕೇಳ್ತಾ ಇದ್ದೀನಿ, ಬಟ್ ಯಾವುದು ಅಂಥದ್ದೇನು ನನಗೆ ತುಂಬ ಇಷ್ಟ ಆಗಿ ಮಾಡಬೇಕು ಅನ್ನೋ ಥರದಲ್ಲಿ ಯಾವುದು ಇಟ್ ವಾಸ್ ಲೈಕ್ ನನಗೆ ಸಿನಿಮಾ ಅಂದರೆ ಅದಕ್ಕೆ ಇರೋ ಒಂದು ಪ್ರೀತಿ, ಆ ಒಲವೇ ಬೇರೆ. ಸೊ ಅದ್ರ ಜೊತೆಗೆ ನಾನು ಕೂಡ ಸ್ವಲ್ಪ ಬರವಣಿಗೆ ಕಡೆ, ಡಿರೆಕ್ಷನ್ ಕಡೆ, ಏನೋ ಸ್ವಲ್ಪ ಟೆಕ್ನಿಕ್ಯಾಲಿಟೀಸ್ ಬಗ್ಗೆನೂ ಒಂದು ಸ್ವಲ್ಪ ಒಲವಿಟ್ಕೊಂಡಿರೋದ್ರಿಂದ, ಆ್ಯನಿಮೇಷನ್ನು, VFX ಆ ಥರದ್ದೆಲ್ಲ ನನಗೆ ಒಂದು ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ಇರೋದ್ರಿಂದ, ಜೊತೆಗೆ ಸಿನಿಮಾ ಬಿಸ್ನೆಸ್ ಬಗ್ಗೆನೂ ಭಾಳ ಇಂಟ್ರೆಸ್ಟ್ ಇದೆ ನನಗೆ. ಸೊ ಸಿನಿಮಾ ಡಿಸ್ಟ್ರಿಬ್ಯೂಷನ್ ಹೇಗೆ ನಡೆಯುತ್ತೆ, ಇಂಟರ್ನ್ಯಾಷನಲಿ ಗ್ಲೋಬಲಿ ಯಾವ ಥರ ಮಾಡ್ಬೋದು, ಆ ಥರದ್ದೆಲ್ಲ ಕೆಲವು ಕಾನ್ಸೆಪ್ಟ್ ಇಟ್ಕೊಂಡು ನಾನು
ಮಾಸ್ಟರ್ಸ್ ಮಾಡಬೇಕಾದ್ರೆ ನನ್ನ ಮೇಜರ್ ರಿಸರ್ಚ್ ಕೂಡ ಇದ್ದಿದ್ದು ಅದೇ ಸಬ್ಜೆಕ್ಟ್ ಮೇಲೆ, ಬಿಸ್ನೆಸ್ ಮಾಡೆಲ್ಸ್ ಆಫ್ ಸಿನಿಮಾ. ಸೊ ಹಾಗೆ ಆ ಆಸ್ಪೆಕ್ಟಲ್ಲೆಲ್ಲ ನಾನು ಸಿನಿಮಾ ನೋಡ್ತೀನಿ. ಅಂದರೆ ಒಂದು ಸಿನಿಮಾ ಸುಮ್ಮನೆ ಮಾಡೋದು ಅಂತ ಮಾಡಬಾರ್ದು, ಅಂದರೆ ಅದರಿಂದ ಒಳ್ಳೆ ಬಿಸ್ನೆಸ್ ಆಗಬೇಕು. ಅಂದ್ರೆ ಎಲ್ಲೋ ಒಂದು ಸ್ಕ್ಯಾರಿ ಥಾಟ್ ಇರಲ್ವಾ, ಎಲ್ಲೋ ಲೈಮ್ ಲೈಟ್ ಇಂದ ಹೊರಗೆ ಬರ್ತೀವ ಅಥವಾ ಜನಗಳು ಮರ್ತು ಬಿಡ್ತಾರ, ಹರಿಬರಿಯಲ್ಲಿ ಮಾಡಬಾರ್ದು ಅಂತಾನೆ ಹೇಗೆ ನೀವು ಚೂಸ್ ಮಾಡೋದು ಹೇಗೆ? ಸಿ ದಟ್ ಈಸ್ ದ ಥಿಂಗ್. ಯಾಕೆಂದರೆ ನಾನು ಕೆಲವೊಂದು ರಾಂಗ್ ಡಿಸಿಷನ್ಸ್ಗಳು, ಕೆಲವೊಂದು ಸ್ಕ್ರಿಪ್ಟ್ ನನಗೆ ವರ್ಕ್ ಆಗಲಿಲ್ಲ, ಏನೋ. ಬಟ್ ಅಟ್ ದ ಎಂಡ್ ಆಫ್ ದ ಡೇ ನೋಡಿದಾಗ ಜನ ನೆನ್ಪಿಟ್ಕೋತಾರ. ಹೌದು, ಜನ ಇಟ್ಕೊಂಡಿದ್ದಾರೆ, ಎಲ್ಲೇ ಹೋದ್ರು ಗುರುತಿಸ್ತಾರೆ, ಪ್ರೀತಿಸ್ತಾರೆ. ಅದು ಮಾನ್ವಿತಾ ಅಂದರೆ ಅದೊಂಥರ ನಮ್ಮನೆ ಹುಡುಗಿ ಅನ್ನೋ ಒಂದು ಫೀಲಿಂಗ್ ಇದೆ ಅವ್ರಿಗೆ. ನಮ್ಮ ಕರ್ನಾಟಕದ ಹುಡುಗಿ, ನಮ್ಮ ಮಂಗಳೂರು ಹುಡುಗಿ, ಮಲೆನಾಡು ಹುಡುಗಿ, ಈ ಥರದ್ದೆಲ್ಲ ಕೆಲವೊಂದೆಲ್ಲ ಟ್ಯಾಗ್ಸ್ಗಳು. ಯಾಕಂದರೆ ನಾನು ಹುಟ್ಟಿರೋದು ಮಂಗಳೂರು ಆದ್ರೂ ಬೆಳೆದಿರೋದು SK ಬಾರ್ಡರ್ ಸೈಡ್, ಆ ಕಡೆ ಕಳಸ, ಮಲೆನಾಡು ಕಡೆ. ಸೊ ಹಾಗೆ ಆ ಒಂದು ಅನುಬಂಧ ತುಂಬ ಒಂದು ಸ್ಪೆಷಲ್ ಬಾಂಡಿಂಗ್ ಆಡಿಯನ್ಸ್ ಜೊತೆಗೆ. ಅಂದರೆ ಎಷ್ಟು ಜನ ರೆಕಗ್ನೈಸ್ ಮಾಡ್ತಾರೆ ಯಾರನ್ನೇ ಆದರೂ. ಈಗ ನಾನು ಇವಾಗ ನಾನು ಕಾರಿಂದ ಇಳಿದ ತಕ್ಷಣ ಒಂದು 4-5 ಜನ ಟಗರು ಸಿನಿಮಾ ಹೀರೋಯಿನ್, ಟಗರು ಪುಟಿ ಟಗರು, ಅದೊಂದು ಕೇಳಿಸ್ಕೊಂಡಾಗ್ಲೂ ಒಂಥರ ಖುಷಿ. ಎಷ್ಟು ಜನರು ರೆಕಗ್ನೈಸ್ ಮಾಡ್ತಾರೆ ಫಸ್ಟ್ ಆಫ್ ಆಲ್ ಜನ, ಅಂದರೆ ಆ ಪ್ರೀತಿಯಿಂದ ಕರೆಯೋದು. ಎಷ್ಟೋ ಜನರಿಗೆ ಎಲ್ಲೋ ನೋಡಿದ್ದೀನಿ ಅನ್ನೋದು ಇರುತ್ತೆ, ಅಥವಾ ಅವ್ರ ಯಾವುದೋ ಹಾಡು ಹಿಟ್ಟಾಗಿರುತ್ತೆ. ಬಟ್ ಜನ ನನ್ನ ಮೊದಲೇ ಸಿನಿಮಾನೇ 125 ಡೇಸ್ ಓಡಿಸಿದ್ದಾರೆ. ಅಂದರೆ ಮೊದಲೇ ಸಿನಿಮಾಗೇ ಒಂದಿಷ್ಟು ಅಡಿ ಕಟ್ಔಟ್ ಹಾಕ್ಬಿಟ್ಟು ನಿಲ್ಲಿಸ್ಬಿಟ್ಟಿದ್ರು. ಸೊ ಆ ಥರ ಅಭಿಮಾನಗಳೆಲ್ಲ ತುಂಬ ರೇರ್. ಅದು ಅಂದರೆ ಜನ ಇಷ್ಟಪಡೋದು ತುಂಬ ರೇರು, ಬಿಕಾಸ್ ನಾನು ಸಿನಿಮಾ ಬ್ಯಾಕ್ಗ್ರೌಂಡಿಂದ ಬಂದಿರೋದಲ್ಲ.